ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. BJP ಮತ್ತು JDSನ ಪಾದಯಾತ್ರೆಯ ಒಂದು ವಿರುದ್ಧವಾಗಿ ಕಾಂಗ್ರೆಸ್ ಒಂದು ಜನಾಂದೋಲನ ಸಮಾವೇಶವನ್ನು ಮಾಡೋದ್ರ ಮೂಲಕ ಈ ಒಂದು ಕಾಂಗ್ರೆಸ್ ಪಕ್ಷ ಈ ಒಂದು BJP ಮತ್ತು JDSಗೆ ಒಂದು ಟಕ್ಕರನ್ನು ಕೊಡೋದಕ್ಕೆ ಒಂದು ಉನ್ನತವಾದ ಒಂದು ವೇದಿಕೆಯನ್ನೇ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಏನಪ್ಪ ಇದು ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ತಂತ್ರಗಾರಿಕೆ ಮತ್ತು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾಯಿದೆ. ಇದೆಲ್ಲರ ಕಂಪ್ಲೀಟ್ ಡೀಟೇಲ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಡೆಸಿದ ಹೋರಾಟ, ಸಿದ್ದರಾಮಯ್ಯಗೆ ಶಕ್ತಿ ತುಂಬಿದ ಜನಾಂದೋಲನ ಸಮಾವೇಶ, ಸಿದ್ದರಾಮಯ್ಯರನ್ನು ತೆಗೆದೋಕೆ ಆಗಲ್ಲ ಎಂದ KH ಮುನಿಯಪ್ಪ. ತವರಿನಲ್ಲಿ CM ಸಿದ್ದರಾಮಯ್ಯನವರು ಅಬ್ಬರದ ಶಕ್ತಿ ಪ್ರದರ್ಶನ ಮಾಡಿದ್ದು ನಡುಗುತ್ತಿದೆ. CM ಕುರ್ಚಿ, ಜನಾಂದೋಲನದ ಬಲ ಸಿಕ್ಕಿದೆ. ತನ್ನೆಲ್ಲ ಸಾಮರ್ಥ್ಯದ ಬಳಸಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವ ಮೂಲಕ ಸಂಕಷ್ಟವನ್ನು ಬಳಸಿ ಮತ್ತಷ್ಟು ಸ್ಟ್ರಾಂಗ್ ಆದ್ರ ಸಿದ್ದರಾಮಯ್ಯನವರು ಎಂಬ ಚರ್ಚೆಯೂ ಸಹ ಈ ಒಂದು ಸಂದರ್ಭದಲ್ಲಿ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಇದು ಮೈತ್ರಿ ಪಡೆಯ ಮೈಸೂರು ಚಲೋ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ನಡೆಸಿದ ಹೋರಾಟ ಅಂತಲೂ ಸಹ ಹೇಳಲಾಗ್ತಾ ಇದೆ. ಆದರೆ ಈಗ CM ಸಿದ್ದರಾಮಯ್ಯನವರು ಈ ಸಮಾವೇಶದ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ರಾಜೀನಾಮೆ ಪಟ್ಟು ಹಿಡಿದ ಮೈತ್ರಿಗೆ ತಿರುಗೇಟು ನೀಡುವುದರ ಜೊತೆಗೆ ಪಕ್ಷದೊಳಗಿನ CM ಬದಲಾವಣೆ ಲೆಕ್ಕಾಚಾರವನ್ನು ಒಂದೊಂದು ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ತಲೆಕೆಗೆ ಮಾಡಿದರೆ ಎಂಬ ಒಂದು ಅನುಮಾನ ಮೂಡಿದೆ. ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಬದಲಾವಣೆಯ ಚರ್ಚೆ ಜೋರಾಗಿತ್ತು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದಲವನ್ನೇ ಸೃಷ್ಟಿಸಿತ್ತು. ಇದೀಗ ಇಡೀ ಕಾಂಗ್ರೆಸ್ ಪಡೆ ಸಿದ್ದರಾಮಯ್ಯಗೆ ಬೆನ್ನಿ ನಿಂತಿದೆ. ಸಿದ್ದರಾಮಯ್ಯನವರು 5 ವರ್ಷದವರೆಗಿನ CM ಆಗಿ ಇರ್ತಾರೆ, ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತಂದು ಹೇಳೋದ್ರ ಮೂಲಕ ಸಿದ್ದು ಮಠದಲ್ಲಿ ಗುರುಸಿಕೊಂಡ ಸಚಿವರು ಶಾಸಕರು ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಪಾದಯಾತ್ರೆ ಮಾಡಿ ಹಗುರವಾಗಬೇಡಿ, ಈ ದೇಶದ ಅಭಿವೃದ್ಧಿ ಕಡೆಗೆ ಗಮನ ಕೊಡಿ, ನೀವು ಯಾರು ಏನು ಮಾಡೋಕ್ಕೆ ಆಗೋದಿಲ್ಲ, ಸಿದ್ದರಾಮಯ್ಯರನ್ನು ಯಾರೂ ತಡೆಯೋಕ್ಕೆ ಆಗಲ್ಲ, ನಾವು 136 ಜನ ಅಲ್ಲ, ಎಲ್ಲ ಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಮತ್ತು DK ಶಿವಕುಮಾರ್ ಎಲ್ಲ ಒಟ್ಟಾಗಿ ಅವರ ಜೊತೆ ನಿಂತಿದ್ದೇವೆ ಅಂತಂದು ಸಹ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯರನ್ನು ಅಧಿಕಾರದಿಂದ ಕೆಳಗಿಳಿಸೋಕ್ಕೆ ಸಾಧ್ಯವಿಲ್ಲ, ಆ ವಿಚಾರವು ನಮ್ಮ ಪಕ್ಷದ ಇಲ್ಲ, ಪಕ್ಷದ ವರಿಷ್ಠರು ತಿಳಿಸಿದ್ದಾರೆ, ಸಂಪೂರ್ಣವಾಗಿ ಬೆಂಬಲ ಅವರಿಗಿದೆ, ಸಿದ್ದರಾಮಯ್ಯನವರನ್ನು ತೆಗೆದು ಮುಖ್ಯಮಂತ್ರಿ ಆಗಬೇಕು ಎನ್ನುವುದು ಯಾರೂ ಸಹ ಇಲ್ಲ, 5 ವರ್ಷ ಅವರೇ CM ಆಗಿ ಮುಂದುವರಿತಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸದ್ಯ ಇವತ್ತಿನ ಮೈಸೂರು ಜನಾಂದೋಲನ ಸಮಾವೇಶವನ್ನು ನೋಡ್ತಾ ಇದ್ದರೆ CM ಸಿದ್ದರಾಮಯ್ಯನವರಿಗೆ ಹೊರವಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯವರು ಪ್ರತಿ ಬಾರಿಯೂ ನಡೆದಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲೂ ಇದ್ದಾಗ ಸಮಾವೇಶಗಳೇ ಸಿದ್ದರಾಮಯ್ಯನ ಕೈ ಹಿಡಿದಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. JDSನಿಂದ ವಜಾಗೊಳಿಸಿದ್ದಾಗ ಅಹಿಂದ ಸಮಾವೇಶ, ಸಿದ್ದು ರಾಜಕೀಯ ಪುನರ್ಜನ್ಮ ನೀಡಿದ್ದ ಅಹಿಂದ ಸಮಾವೇಶ, ಬಳ್ಳಾರಿ ಪಾದಯಾತ್ರೆ ಮೂಲಕ ರಾಜ್ಯದ ಜನರ ಗಮನ ಸೆಳೆದಿದ್ದರು. ಮೊದಲ ಬಾರಿಗೆ CM ಆಗಲು ಹೊರವಾಗಿದ್ದ ಬಳ್ಳಾರಿ ಪಾದಯಾತ್ರೆ, ಸಿದ್ದರಾಮೋತ್ಸವ ಮೂಲಕ ಹೈಕಮಾಂಡ್ಗೆ ಬಲ ತೋರಿಸಿದ್ದರು. 2ನೇ ಬಾರಿಗೆ CM ಆಗಲು ಪ್ರಮುಖ ಕಾರಣವೇ ಸಿದ್ದರಾಮೋತ್ಸವ ಅಂತಲೂ ಸಹ ಹೇಳಲಾಗ್ತದೆ. ಹೀಗೆ ಪ್ರತಿ ಬಾರಿಯೂ ರಾಜಕೀಯ ಸಂಕಷ್ಟಗಳು ಎದುರಾದಾಗ ಸಿದ್ದರಾಮಯ್ಯನವರು ನಡೆಸಿದ ಸಮಾವೇಶಗಳು ಅವರ ಕೈ ಹಿಡಿದಿವೆ. ಇದೀಗ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಹಗರಣಗಳ ಮಸಿ ಬಿತ್ತಿಕೊಂಡಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯಾಗಿರುವ ನಡುವೆ ಕಿಡಿ ಕೂಡ ಹೋಗಿಯಾಡುತ್ತಿದೆ. ಆದರೀಗ ಜನಾಂದೋಲನ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ಕೇವಲ ವಿಪಕ್ಷಗಳಿಗೆ ಮಾತ್ರವಲ್ಲ, ಹೈಕಮಾಂಡ್ಗೂ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ತವರಿನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದ CM ಸಿದ್ದರಾಮಯ್ಯನವರು ನಡುಗುತ್ತಿದ್ದ CM ಕುರ್ಚಿಗೆ ಜನಾಂದೋಲನದ ಮೂಲಕ ಬಲ ಹೆಚ್ಚಿಸಿಕೊಂಡಿದ್ದಾರೆ. ಸಂಕಷ್ಟವನ್ನು ಬಳಸಿ ಮತ್ತಷ್ಟು ಸ್ಟ್ರಾಂಗ್ ಆದ ಸಿದ್ದು ವಿಪಕ್ಷಗಳ ವಿರೋಧಿಗಳಿಗೆ, ಸ್ವಪಕ್ಷದ ಸ್ಪರ್ಧಿಗಳಿಗೂ ಸಂದೇಶ ರವಾನಿಸಿದ್ದಾರೆ ಅಂತ ಚರ್ಚೆಯೂ ಸಹ ಶುರುವಾಗಿದೆ. ಎಲ್ಲದರ ನಡುವೆ ಸಹ BJP ಸಹ ಹೋರಾಟವನ್ನು ಮುಂದುವರಿಸಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅಂತಲೂ ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ, ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.